ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಕನ್ನಂಪಲ್ಲಿ ಓಟಿ ಕೆರೆಯಿಂದ ಎಂಜಿ ರಸ್ತೆಯ ಪಿಸಿಆರ್ ಕಾಂಪ್ಲೆಕ್ಸ್ವರೆಗೆ ಅಂದಾಜು 8.37 ಕೋಟಿ ರೂಪಾಯಿ ವೆಚ್ಚದಲ್ಲಿ ಫುಟ್ಪಾತ್ ಅಭಿವೃದ್ಧಿ ಕಾಮಗಾರಿಗೆ ಕಳೆದ ವರ್ಷದ ಜುಲೈ ತಿಂಗಳಲ್ಲಿ ಚಾಲನೆ ನೀಡಿದ್ದ ಕಾಮಗಾರಿಗೆ ಕೆಲ ಕಟ್ಟಡಗಳ ಅಡೆತಡೆಯಿಂದ ನೆನೆಗುದಿಗೆ ಬಿದ್ದಿದ್ದು ಇದೀಗ ಕಾಮಗಾರಿ ಚುರುಕುಗೊಂಡಿದೆ. ಸುಸಜ್ಜಿತ ಪದಚಾರಿ ರಸ್ತೆಗಳ ಜೊತೆಗೆ ಸೈಕಲ್ ಟ್ರ್ಯಾಕ್ ನಿರ್ಮಾಣ, ಆಕರ್ಷಕ ವಿದ್ಯುತ್ ದೀಪಗಳು ಮತ್ತು ರಸ್ತೆ ವಿಭಜಕಗಳಲ್ಲಿ ಆಧುನಿಕ ಲೈಟಿಂಗ್ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಇಲ್ಲದ ಕಡೆ ಹೊಸದಾಗಿ ಚರಂಡಿ ನಿರ್ಮಿಸಿ ನಂತರ ಅದರ ಮೇಲೆ ಸ್ಲ್ಯಾಬ್ಗಳನ್ನು ಅಳವಡಿಸಿ ಪಾದಚಾರಿ ರಸ್ತೆ ಮಾಡುವ ಕಾಮಗಾರಿಗೆ ಚಾಲನೆ ದೊರಕಿಸಿಕೊಡಲಾಗಿತ್ತು. ಆದರೆ ಕಾಮಗಾರಿಗೆ ರಸ್ತೆಯ ಪಕ್ಕದಲ್ಲಿ ಒತ್ತುವರಿ ಕಟ್ಟಡಗಳು ಮತ್ತು ಕಾಂಪೌಂಡ್ಗಳ ನಿರ್ಮಾಣ ಮಾಡಿರುವುದನ್ನು ತೆರವು ಮಾಡುವುದರ ಜೊತೆಗೆ ರಸ್ತೆಯ ಪಕ್ಕದಲ್ಲಿದ್ದ ವಿದ್ಯುತ್ ಕಂಬಗಳ ಸ್ಥಳಾಂತರ ಮಾಡುವ ಕಾಮಗಾರಿ ಕೈಗೆತ್ತಿಕೊಂಡ ಹಿನ್ನೆಲೆಯಲ್ಲಿ ಫುಟ್ಪಾತ್ ಕಾಮಗಾರಿಯ ವೇಗ ನೆನೆಗುದಿಗೆ ಬಿದ್ದಿತ್ತು. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ನಗರಸಭೆಯ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಕಾಮಗಾರಿಗೆ ಇದ್ದ ಅಡೆತಡೆಗಳನ್ನು ಎಲ್ಲವನ್ನ ನಿವಾರಣೆ ಮಾಡಿದ ನಂತರ ಇದೀಗ ಓಟಿಕೆರೆಯ ಬಳಿಯಿಂದ ಕಾಮಗಾರಿ ಚಾಲನೆ ನೀಡಿದ್ದು ಕಳೆದ 3 ದಿನಗಳಿಂದ ಕಾಮಗಾರಿ ಚುರುಕುಗೊಂಡಿದೆ. ಕಾಮಗಾರಿ ಸ್ಥಳಕ್ಕೆ ಇಂದು ಭೇಟಿ ನೀಡಿದ್ದ ಪೌರಾಯುಕ್ತ ಜಿಎನ್ ಚಲಪತಿ ರವರು ಭೇಟಿ ಮಾಡಿ ವರದಿಗಾರರೊಂದಿಗೆ ಮಾತನಾಡಿ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿರುವ ಬಗ್ಗೆ ಸಾರ್ವಜನಿಕರು ದೂರಿದ್ದರು. ಆದರೆ ಕಾಮಗಾರಿಗೆ ಇದ್ದ ಕೆಲ ಅಡೆತಡೆಗಳನ್ನು ನಿವಾರಣೆ ಮಾಡಿ ಕಾಮಗಾರಿಗೆ ಚುರುಕು ಮಾಡಿರುವುದಾಗಿ ಹೇಳಿದರು. ನೀವಾಗಲೇ ಗಮನಿಸಿರ್ಬೋದು, ಸುಮಾರು ತಿಂಗಳಿಂದ ಕಾಮಗಾರಿ ನಡೀತಾ ಇದೆ. ಸಾರ್ವಜನಿಕರು ಕೇಳ್ತಿದ್ರು ಆಮೆಗತಿಯಲ್ಲಿ ಕಾಮಗಾರಿ ನಡೀತಾ ಇದೆ ಅಂತ. ಸುಮಾರು 8,35,00,000 ರೂಗಳಲ್ಲಿ ಡಲ್ಟ್ ಸ್ಕೀಮಲ್ಲಿ ಈಗಾಗಲೇ ಮಾನ್ಯ ಜನಪ್ರಿಯ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಹಣವನ್ನು ವಿಶೇಷ ಅನುದಾನವನ್ನು ತಂದಿರ್ತಾರೆ. ಈಗಾಗಲೇ ನಾವು ಎಲ್ಲ ಕರ್ಬ್ಸಲ್ಲಿ ಹಾಕ್ತಿದ್ವಿ. ಕರ್ಬ್ಸಲ್ಲಿ ನಾವು ಪಿಚ್ಚಿಂಗ್ ಎಲ್ಲ ಕೂರಿಸಿವಿ. ಈ ಲೆಫ್ಟ್ ಆಫ್ ಏನಿದೆ ಇದ್ರ ಒಳಗಡೆ ಪ್ಲಾಂಟ್ಸ್ ಬರ್ತವೆ. ಪ್ಲಾಂಟ್ಸ್ ಬಂದಮೇಲೆ 100 ಅಡಿಗಳಿಗೆ ಮೀಟ್ರ್ಗಳಿಗೆ ಒಂದೊಂದು ಇಂಗುಗುಂಡಿ ಥರ ಮಾಡ್ತಿದ್ವಿ. ಅಂದರೆ ಬಿದ್ದಿದ್ದ ನೀರನ್ನು ಭೂಮಿಗೆ ಹೋಗಿ ಸ್ಟೋರ್ ಆಗಲಿ ಅನ್ನೋ ಒಂದು ಮನೆ ಸಚಿವರ ಒಂದು ಮುಂದಾಲೋಚನೆ ಅದು. ಯಾಕಂದರೆ ಬಿದ್ದಿದ್ದ ನೀರು ಎಲ್ಲೂ ಹೋಗ್ಬಾರ್ದು, ಅಂತರ್ಜಲವನ್ನು ವೃದ್ಧಿ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಅದನ್ನು ಸಹ ಮಾಡ್ತಿದ್ವಿ. ಇಲ್ಲಿ ಬೇರೆಂಥ ಡಿಸೈನ್ಸ್ ಪ್ಲಾಂಟ್ಸ್ ಈಗಾಗಲೇ ನಾವು ಮೀಡಿಯಾನಲ್ಲಿ ಏನು ಕಟ್ ಮಾಡಿದ್ವಿ ಪ್ಲಾಂಟ್ಸನ್ನ, ಇದನ್ನು ಬೇರೆ ಕಡೆ ನಾವು ಪ್ಲಾಂಟ್ಸ್ ತರಿಸ್ತಾ ಇದ್ದಾರೆ. ಪ್ಲಾಂಟ್ಸು ಬರ್ತದೆ, ನಾಳಿಂದ ಕರ್ಬ್ಸ್ ಕೂರಿಸ್ತಾರೆ. ನೀವು ಗಮನಿಸ್ಬೋದು, ಇಲ್ಲೆಲ್ಲ ಈಗ ಲೈಟಿಂಗ್ ವ್ಯವಸ್ಥೆ ಸಹ ಈ ಕಡೆಯಿಂದ ಆಗ್ತಾ ಇದೆ. ನಾವು ಮೀಡಿಯಾನಲ್ಲಿರೋಂಥ ಲೈಟ್ಸನ್ನು ಸಹ ಬದಲಾಯಿಸ್ತಾ ಇದ್ವಿ. ಬದಲಾಯಿಸಿದ್ಮೇಲೆ ಅಲ್ಲೂ ಬೇರೆ ಥರ ಡಿಸೈನ್ ಲೈಟ್ಸ್ ಬರ್ತವೆ. ಮತ್ತು ಬೋತ್ ಸೈಡ್ ಎರಡೂ ಕಡೆನೂ ಸಣ್ಣ ಸಣ್ಣ ಲೈಟ್ಗಳು ಬರ್ತವೆ. ಅಂದರೆ ಮೂಲ ಉದ್ದೇಶ ಎಲ್ಲೂ ಸಹ ಕತ್ತಿರಬಾರ್ದು, ಬೆಳಕಲ್ಲಿ ಓಡಾಡಬೇಕು ಅಂತ. ಈಗಾಗಲೇ ನಾವು ಓಟಿಕೆರೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಪ್ ಟು ಪಿಸಿಆರ್ ಕಾಂಪ್ಲೆಕ್ಸ್ವರೆಗೂ. ಆ ರಾಘವೇಂದ್ರ ಸ್ವಾಮಿ ಟೆಂಪಲ್ವರೆಗೂ ಸ್ವಲ್ಪ ಕಾಮಗಾರಿ ಆಗಿದೆ. ಅಲ್ಲಿಂದ ಮುಂದಕ್ಕೆ ಜನನಿಬಿಡ ಇರೋದ್ರಿಂದ ಮತ್ತು ವರ್ತಕರಿಗೆಲ್ಲೂ ಸಹ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ವರ್ತಕರ ರಜಾ ದಿನ ಯಾವತ್ತಿರ್ತದೆ ನೋಡಿಕೊಂಡು ರಾತ್ರಿ ಹೊತ್ತು ನಾವು ಕಾರ್ಯಾಚರಣೆಯನ್ನು ಆ ಕಡೆ ಮಾಡ್ತೀವಿ. ಸುಮಾರು 8.35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಯುತ್ತಿದೆ. ಈವರೆಗೆ ರಸ್ತೆ ಪಕ್ಕದಲ್ಲಿ ಕರ್ಬ್ ಹಾಕುವ ಕೆಲಸ ಮುಗಿದಿದ್ದು ಇದೀಗ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾರ್ಯ ಆರಂಭವಾಗಿದೆ. ಅಂತರ್ಜಲ ವೃದ್ಧಿಗಾಗಿ ಪದಚಾರಿ ರಸ್ತೆಯ ಪ್ರತಿ 100 ಅಡಿಗೊಂದರಂತೆ ರೀಚಾರ್ಜ್ ವೇಲ್ಗಳನ್ನು ನಿರ್ಮಿಸಲಾಗಿದೆ. ನಗರ ಸೌಂದರ್ಯೀಕರಣ ಮತ್ತು ಸಂಚಾರ ದೃಷ್ಟಿಯಲ್ಲಿ ಓಟಿಕೆರೆಯಿಂದ ಪಿಸಿಆರ್ ಕಾಂಪ್ಲೆಕ್ಸ್ವರೆಗೂ ಸುಸಜ್ಜಿತ ಪದಚಾರಿ ರಸ್ತೆ ನಿರ್ಮಾಣವಾಗುತ್ತಿದೆ ಎಂದರು. ಹಳೆಯ ದೀಪಗಳನ್ನು ತೆಗೆದು ಹೊಸ ಮಾದರಿಯ ಅಲಂಕಾರಿಕ ವಿದ್ಯುತ್ ದೀಪಗಳನ್ನು ಅಳವಡಿಸಲಾಗುತ್ತಿದೆ. ರಸ್ತೆಯ ಎರಡೂ ಬದಿಗಳಲ್ಲಿ ಸಣ್ಣ ದೀಪಗಳ ವ್ಯವಸ್ಥೆ ಮಾಡಲಾಗುತ್ತಿದ್ದು ರಾತ್ರಿ ವೇಳೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುವುದು. ರಸ್ತೆಯ ಮಧ್ಯಭಾಗದಲ್ಲಿ ಆಕರ್ಷಕ ಗಿಡಗಳನ್ನು ನೆಡುವ ಮೂಲಕ ನಗರದ ಸೌಂದರ್ಯವನ್ನು ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗಿದೆ. ವಿದ್ಯುತ್ ಕಂಬಗಳ ಸ್ಥಳಾಂತರ ಮತ್ತು ವಿದ್ಯುತ್ ಕಂಬಗಳನ್ನು ಶಿಫ್ಟ್ ಮಾಡಲು ಸುಮಾರು 50 ಲಕ್ಷ ರೂಪಾಯಿ ವೆಚ್ಚವಾಗಿದ್ದು ಇದರಿಂದ ಕಾಮಗಾರಿ ಸ್ವಲ್ಪ ವಿಳಂಬವಾಗಿತ್ತು ಎಂದ ಪೌರಾಯುಕ್ತರು ವರ್ತಕರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಜನದಟ್ಟಣೆ ಇರುವ ಪ್ರದೇಶಗಳಲ್ಲಿ ರಾತ್ರಿ ವೇಳೆ ಕೆಲಸ ಮಾಡಲು ನಿರ್ಧರಿಸಲಾಗಿದೆ ಎಂದು ಅವರು ನಗರದ ಅಭಿವೃದ್ಧಿ ಮತ್ತು ಸುಂದರ ರಸ್ತೆಗಳ ನಿರ್ಮಾಣಕ್ಕಾಗಿ ಸಾರ್ವಜನಿಕರು ಮತ್ತು ವ್ಯಾಪಾರಸ್ಥರು ಸಹಕರಿಸಬೇಕೆಂದು ಮನವಿ ಮಾಡಿದ ಪೌರಾಯುಕ್ತರು ಮುಂದಿನ 2-3 ತಿಂಗಳೊಳಗೆ ಈ ಎಲ್ಲಾ ಕಾಮಗಾರಿಗಳು ಪೂರ್ಣಗೊಂಡು ನಗರಕ್ಕೆ ಹೊಸ ರೂಪ ಸಿಗಲಿದೆ ಎಂದು ಹೇಳಿದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.